ನಡವಳಿಕೆ ಮುಖ್ಯ ಅಂತೇಳಿ ಕುಮಾರಸ್ವಾಮಿ ಹೇಳಿರುವಂಥದ್ದು ಸರ್. ಮೇಲೆ ಮೊದಲು ಕುಮಾರಸ್ವಾಮಿ ನಡವಳಿಕೆ ಕಲ್ತ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ. ಸರ್ ನಿನ್ನೆ ಕುಮಾರಸ್ವಾಮಿ ಅವರು ಮೊದಲು ನಡವಳಿಕೆ ಕಲ್ತ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ. ಸರ್ ನಿನ್ನೆ ಅಹಿಂದ ಸಮಾವೇಶ ನಡೀತಲ್ಲ, ಅದೇನಾದ್ರೂ ಅಹಿಂದ ಸಮಾವೇಶ ಶೋಷಿತರ ಸಮಾವೇಶ ಬಿಜೆಪಿ ಅವ್ರಿಗೆ ಏನಾದ್ರು ನಡ್ಕೊಬಿಟ್ಟು ಈ ರೀತಿ ಪ್ರಚೋದನೆ ಕೊಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಪಾರ್ಲಿಮೆಂಟ್ನಲ್ಲಿ ಸೋಲ್ತೀವಿ ಅಂತ ಭಯ ಇದೆ. ಆ ಭಯದಿಂದ ಇವೆಲ್ಲ ಪ್ರಚೋದನೆಗಳು ಮಾಡಿ ಯಾವುದೇ ಇಶ್ಯೂ ಇರೋದಿಲ್ಲ ಅಂತ ಕಡೆ ಇಶ್ಯೂ ಮಾಡಿ ಕೋಮುವಾದ ಮಾಡಲಿಕ್ಕೆ ಹೊರಟಿದ್ದಾರೆ. ಹೀಗೆ ಮುಂದುವರೆದ್ರೆ ಲೋಕಸಭೆ ಚುನಾವಣೆ ಆಸುಪಾಸಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತೇಳಿ ಸಿಟಿ ರವರು ವಾಗ್ದಾಳಿ ಮಾಡಿರೋದು ಸರ್. ಹೀಗೆ ಮುಂದುವರೆದ್ರೆ ಲೋಕಸಭೆ ಚುನಾವಣೆ ಆಸುಪಾಸಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಸಿಟಿ ರವಿ ಅವರು. ನಾವು 136 ಜನ ಗೆದ್ದಿದ್ದೀವಿ. ಎಷ್ಟು ಜನ? 136. ನನಗೆ ಎಷ್ಟು ಓಟ್ ಬಂದಿದೆ? 43%. ಅವ್ರಿಗೆ ಎಷ್ಟು ಬಂದಿದೆ? 37% ಓಟ್. ಹೆಂಗೆ ಬಿದ್ದೋಗುತ್ತೆ? ಹೆಂಗೆ ಬಿದ್ದೋಗೋದು? ಹೆಂಗ ಕಾನೂನು ಯಾರೇ ಕೈಗೆತ್ಕೊಂಡ್ರು ಕೂಡ ಸರ್ಕಾರ ಸಹಿಸಲ್ಲ, ಕ್ರಮ ತಗೊಳ್ತೀವಿ ಅಂತವ್ರ ಮೇಲೆ. ಸರ್, ತುಮಕೂರು ಇವತ್ತಿನ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಅವರು ನಿಮ್ಮಲ್ಲಿ ಒಂದು ಬೇಡಿಕೆಯನ್ನು ಕೊಟ್ಟಾಗಿದ್ದು, ತುಮಕೂರಿನವರೆಗೆ ಮೆಟ್ರೋನ ವಿಸ್ತಾರ ಮಾಡಬೇಕು, ಸರ್ಕಾರದ ಮುಂದೆ ಮನವಿ ಇಡ್ತೀವಿ ಅಂತ ಹೇಳಿದ್ರು. ಅದು ಹೇಳಿದ್ದಾರೆ, ಅದನ್ನ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ.